ಈ ಉತ್ಸವಗಳೆಂಬುದು ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೀತದೆ, ಆದರೆ ಜಾತ್ರೋತ್ಸವ ಎಂಬುದು ನಮ್ಮ ವಿಟ್ಲ ಕ್ಷೇತ್ರದಲ್ಲಿ ಈ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆಯುವುದು ತುಂಬ ವಿಶೇಷತೆ. ಹಾಗೆ ಪ್ರತಿ ಸಂಕ್ರಮಣದ ಹೊತ್ತು ಇಲ್ಲಿ 800ರಿಂದ 1000 ಜನ ಪ್ರತಿ ಸಂಕ್ರಮಣದ ಹೊತ್ತು ಬಂದು ಶ್ರೀದೇವರ ದರ್ಶನ ಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಿ ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ಕಾವಂದರು ನಮಗೆ ಈ ದೇವಸ್ಥಾನ ಆಗುವ ಟೈಮಲ್ಲೂ ಅದರ ಮೊದಲು ಕೂಡ ಇಲ್ಲಿಗೆ ಭೇಟಿ ಕೊಟ್ಟದ್ದು ಒಂದು ಇತಿಹಾಸ ನಮ್ಮದು. ಯಾಕಂತ ಹೇಳಿದರೆ ಅಯ್ಯಪ್ಪ ವಿಟ್ಲಕ್ಕೆ ಧರ್ಮಸ್ಥಳದ ಹೆಗಡೆಯವರು ಬಂದದ್ದೇ ವಿಟ್ಲ ಅಯ್ಯಪ್ಪ ದೀಪೋತ್ಸವಕ್ಕೆ. ಅಂದರೆ ಪ್ರಥಮವಾಗಿ ಅವರು ವಿಟ್ಲ ಕ್ಷೇತ್ರಕ್ಕೆ ಬರುವುದಿಲ್ಲ ಅಂತಿತ್ತು, ಏನು ಅವರು ಬಂದು ಆಮೇಲೆ ಈಗ ಸತತವಾಗಿ 3 ಸಲ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರು. ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ ಯಾವ ಮಹಿಳೆಯರಿಗೂ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹೋಗುವಂಥ ಅವಕಾಶ ಉಂಟು. ನಮ್ಮ ನಾರಾಯಣ ಗುರುಸ್ವಾಮಿ ಅವರು ಅದನ್ನು ಯಾವಾಗಲೂ ನಮಗೆ ನೆನಪು ಮಾಡುವ ಒಂದು ಇತ್ತು. ಈಗ ಅವರ ನೆನಪು ಮಾತ್ರ ನಮಗೆ ಆಗ್ತಾಯಿದೆ, ಆದರೆ ಅವರು ಹೇಳಿದಂಥ ಮಾತುಗಳು ಇವತ್ತು ನಮಗೆ ನೆನಪಲ್ಲಿ ಉಳಿಯುವಂಥದ್ದು. ವಿವಾಹಕ್ಕಾಗಿಯೂ ಸಂತಾನ ಭಾಗ್ಯಕ್ಕಾಗಿಯೂ ಆರೈಕೆ ಮಾಡಿಕೊಂಡವರಿಗೆ ಆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಹಾಗೆ ದಕ್ಷಿಣ ಕನ್ನಡದಲ್ಲಿ ಇಂತಹ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಹುಶಃ ಎಲ್ಲಿಯೂ ಇರಲಿಕ್ಕಿಲ್ಲ. ವಿಶೇಷವಾಗಿರುವಂತಹ ದೇಗುಲವಿದು ವಿಟ್ಲದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಇದೀಗ ದೇಗುಲದ ಕಾಲಾವಧಿ ಜಾತ್ರೋತ್ಸವ 31 ಮತ್ತು 1ನೇ ತಾರೀಕಿಗೆ ಅದ್ಧೂರಿಯಾಗಿ ನಡೆಯಲಿದೆ. ಮಹಿಳೆಯರನ್ನು ಸಹಿತ ಎಲ್ಲರಿಗೂ ವಿಶೇಷವಾಗಿ ಆಹ್ವಾನವನ್ನ ನೀಡುವಂತಹ ಈ ದೇಗುಲ ಬಹಳ ಮಹಿಮೆಯನ್ನ ಕೂಡ ಹೊಂದಿಕೊಂಡಿರುವಂತದ್ದು. ಅಷ್ಟಕ್ಕೂ ದೇಗುಲದ ಇತಿಹಾಸ ಏನು, ಇಲ್ಲಿಯ ವಿಶೇಷತೆಗಳೇನು ಎಲ್ಲವನ್ನ ನಾವೊಂದ್ಸಲ ನೋಡ್ಕೊಂಡು ಬರೋಣ. ಇವತ್ತು ನಾವು ಒಂದು ಅಯ್ಯಪ್ಪ ದೇವಸ್ಥಾನದ ಜಾತ್ರೋತ್ಸವಗಳು ನಾಳೆ ಮತ್ತು ನಾಡಿದ್ದು ನಡೀತದೆ. ಅದೇ ಪ್ರಕಾರ ಈ ಒಂದು ಅಯ್ಯಪ್ಪ ದೇವಸ್ಥಾನ ಇಲ್ಲಿ ಆಗುವ ಮೊದಲು ನಮ್ಮ ಸೀಮೆ ದೇವರಾದ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಅಂದರೆ ವೆಂಕಟಗುರುಸ್ವಾಮಿ ಮತ್ತು ನಮ್ಮ ಭಟ್ಟು ಸ್ವಾಮಿ ಅಂದರೆ ನಾರಾಯಣನೇ ಭಟ್ಟು ಸ್ವಾಮಿ ಅವರು ನೇತೃತ್ವದಲ್ಲಿ ಅಲ್ಲಿ ಸುಮಾರು 30 ವರ್ಷದಿಂದಲೂ ಮೇಲೆ ಅಲ್ಲಿ ಮಾಲೆ ಹಾಕಿ ನಮ್ಮ ಶಬರಿಮಲೆ ಯಾತ್ರೆಯನ್ನು ಮಾಡ್ತಿದ್ದರು. ಆವಾಗ ಅಲ್ಲಿ ನಮ್ಮ ಅರಮನೆ ಅರಸರ ಹತ್ರ ಸ್ವಾಮಿಗಳು ಬಂದು ಅಲ್ಲಿ ನಾವು ಮಾಲೆ ಹಾಕ್ತೇವೆ, ಹಾಗೆ ಅಲ್ಲಿ ಅನ್ನದಾನ ಆಗ್ತದೆ ಅಂತ ಹೇಳುವಾಗ ಅರಸರು ಪ್ರೀತಿಯಿಂದ ಅಂದರೆ ಅವರು ನಮ್ಮ ನಾರಾಯಣ ಗುರುಸ್ವಾಮಿ ಅವರು ಅದನ್ನು ಯಾವಾಗಲೂ ನಮಗೆ ನೆನಪು ಮಾಡುವ ಒಂದು ಇತ್ತು. ಈಗ ಅವರ ನೆನಪು ಮಾತ್ರ ನಮಗೆ ಆಗ್ತಾಯಿದೆ, ಆದರೆ ಅವರು ಹೇಳಿದಂಥ ಮಾತುಗಳು ಇವತ್ತು ನಮಗೆ ನೆನಪಲ್ಲಿ ಉಳಿಯುವಂಥದ್ದು. ಅವರು ಅರಸರ ಹತ್ರ ಬಂದು ಅಲ್ಲಿ ನಾವು ಅನ್ನದಾನ ಮಾಡ್ತೇವೆ, ಅಲ್ಲಿ ಅಯ್ಯಪ್ಪನ ದೀಪೋತ್ಸವ ಮಾಡ್ತೇವೆ ಎನ್ನುವಾಗ ಅವರು ಪ್ರೀತಿಯಿಂದ ಆ ಒಂದು ಕಾರ್ಯಕ್ರಮ ನಡೀಲಿ ದೇವಸ್ಥಾನ. ಆವಾಗ ತುಂಬ ಕಷ್ಟದ ಕಾಲಗಳು ಆವಾಗ ಆ ಒಂದು ಹೊತ್ತಲ್ಲಿ ಭಕ್ತಾದಿಗಳು ಬಂದು ಆ ದೇವಸ್ಥಾನದಲ್ಲಿ ಅನ್ನದಾನ ಮಾಡ್ತಾನೆ ಅಂತ ಹೇಳುವಾಗ ಅವರಿಗೆ ತುಂಬ ಮನಪೂರ್ವಕವಾಗಿ ಅವರು ಆ ಒಂದು ಕೆಲಸ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಅಂತ ಹೇಳುವ ಒಂದು ಮಾತನ್ನು ಹೇಳಿದ್ರಂತೆ. ಆ ಮಾತನ್ನು ಗುರುಸ್ವಾಮಿ ಅವರು ಇರುವಾಗ ಯಾವತ್ತೂ ಹೇಳ್ತಿದ್ರು. ಹಾಗೆ ಅದರ ನಂತರ ನಮ್ಮ ಬ್ರಹ್ಮಕಲಶದ ಹೊತ್ತಲ್ಲಿ ಅಲ್ಲಿಂದ ನಾವು ಹೊಸ ಅಯ್ಯಪ್ಪ ದೇವಸ್ಥಾನ ಮಾಡುವ ಒಂದು ಇರಾದೆಯಲ್ಲಿ ಇಲ್ಲಿಯ ಎದುರಿನ ಒಂದು ಜಾಗವನ್ನು ಖರೀದಿ ಮಾಡಿ ಅಯ್ಯಪ್ಪ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು. ಸುಮಾರು 17 ವರ್ಷ ಆಯಿತು. ಒಮ್ಮೆ ಪ್ರಾರಂಭದಲ್ಲೂ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆನಂತರ ಬ್ರಹ್ಮಕಲಶದ ಹೊತ್ತಲ್ಲಿ ಕೂಡ ಆ ಒಂದು ದೇವರ ಕೆಲಸದಲ್ಲಿ ನಾವು ಭಾಗಿಗಳಾಗಿದ್ದೇವೆ ಎನ್ನುವ ನಮಗೆ ಅಂಥ ಒಂದು ಯೋಗ ಬಂದಿದೆ ಅಂತ ಹೇಳಿದರೆ ನಮ್ಮ ಈ ಜನ್ಮದ ಒಂದು ಪುಣ್ಯ ಅಂತ ನಾವು ನೆನೆಸ್ತೇವೆ. ಹಾಗೆ ಅವತ್ತಿನ ಒಂದು ವೈಭವದ ಆ ದೀಪೋತ್ಸವಗಳು, ಹಾಗೆ ಅದರ ನಂತರ ಇಲ್ಲಿ ನಡೆಯುವಂಥ ಜಾತ್ರಾ ಉತ್ಸವಗಳು, ಅದೆಲ್ಲ ಈ ಕಾರ್ಯಕ್ರಮ ಚಂದದ ಒಂದು ಜನರ ಭಕ್ತಾದಿಗಳ ಒಂದು ಸಹಕಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತದೆ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಈ ಪ್ರತಿಷ್ಠಾ ಆದ ನಂತರ ನಮ್ಮ ದೇವಸ್ಥಾನದಲ್ಲಿ ತುಂಬ ವಿಶೇಷತೆಗಳಿದೆ. ಯಾಕಂತ ಹೇಳಿದರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂತ ಇರೋದು ತುಂಬ ಕಡಿಮೆ. ಅದರಲ್ಲಿ ನಮ್ಮ ವಿಟ್ಲದಲ್ಲಿರೋದು ನಮ್ಮೊಂದು ಹೆಮ್ಮೆ.
ಇಲ್ಲಿ ಜಾತ್ರಾ ಕಾರ್ಯಕ್ರಮಗಳೆಲ್ಲ ಶಬರಿಮಲೆಯಲ್ಲಿ ಯಾವ ರೀತಿ ನಡೀತಾ ಉಂಟು ಅದೇ ರೀತಿಯಲ್ಲಿ ನಡೀತಾ ಇದೆ. ಹಾಗೆ ದರ್ಶನ ಬಲಿ, ನಿತ್ಯ ಬಲಿ, ಅನ್ನ ಸಂತರ್ಪಣೆ, ವರ್ಷದ 12 ತಿಂಗಳು ಕೂಡ ಇಲ್ಲಿ ಅನ್ನ ಸಂತರ್ಪಣೆ ನಡೀತಾ ಇದೆ. ಹಾಗೆ ಶನೀಶ್ವರ ಪೂಜೆಗಳು ಕೂಡ ನಡೀತಾ ಇದೆ. ಇದು ಇಲ್ಲಿಗೆ ಪಂಚಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಗುತ್ತಿರುವಾಗ ನಮ್ಮ ಶಬರಿಮಲೆಯಿಂದ ಮೇಲ್ಶಾಂತಿ ಬಂದದೊಂದು ವಿಶೇಷತೆ. ಈ ದೇವಸ್ಥಾನ ಆಗಬೇಕಾದ್ರೂ ಕೂಡ ನಮಗೆ ವಿಟ್ಲ ಅರಸರ ಸಂಪೂರ್ಣ ಸಹಕಾರ ಮತ್ತು ಅವರೊಂದು ಬೆಂಬಲದಿಂದ ನಾವು ಮಾಡಿದ್ದೇವೆ. ಈಗ ಇಲ್ಲಿ ದೇವಸ್ಥಾನ ಆಗಿದ್ದರೂ ಅಲ್ಲಿ ನಾವು ಉತ್ಸವ ಮಾಡ್ತಿದ್ರು, ವಿಟ್ಲ ಅರಮನೆಯವರ ಸಂಪೂರ್ಣ ಸಹಕಾರದಿಂದ, ಅಲ್ಲಿ ಅರಸರ ಮತ್ತು ರಾಮವರ್ಮ ಅರಸರು, ಕೃಷ್ಣರಾಜ ಅರಸರ ಎಲ್ಲ ಸಹಕಾರದಿಂದ ನಾವು ಮಾಡಿದ್ದೇವೆ. ಮತ್ತು ಈ ಊರಿನ ಎಲ್ಲ ಭಕ್ತಾದಿಗಳು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆದ ಕಾರಣ ಈ ದೇವಸ್ಥಾನ ಇಷ್ಟು ಚೆಂದದಲ್ಲಿ ನಡೀತಾ ಇದೆ. ಇನ್ನು ಮುಂದೆಯೂ ಇದು ನಡಿಬೇಕಂತ ಹೇಳುವ ಉದ್ದೇಶದಿಂದ ಭಕ್ತರ ಸಹಕಾರವನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ ನಾಡಿದ್ದು 31 ತಾರೀಕಿಗೆ ನಮ್ಮ ಜಾತ್ರಾ ಕಾರ್ಯಕ್ರಮ ಪ್ರಾರಂಭ ಆಗಿ 1 ತಾರೀಕಿಗೆ ಕೊನೆಗೊಳ್ತದೆ, ಜನವರಿ 1ಕ್ಕೆ. ಇದರ ಪ್ರಯುಕ್ತ ನಾಡಿದ್ದು ಡಿಸೆಂಬರ್ 31ಕ್ಕೆ ಸಂಜೆ ದೇವರ ನಿತ್ಯ ಬಲಿಯಾಗಿ, ಪ್ರಸಾದ ವಿತರಣೆ ಆಗಿ, ಅನ್ನ ಸಂತರ್ಪಣೆಯಾಗಿ, ಅದೇ ರೀತಿ ಮರುದಿವಸ ಬೆಳಿಗ್ಗೆ 1 ತಾರೀಕಿಗೆ ಜನವರಿ ದರ್ಶನ ಬಲಿಯಾಗಿ, ದೇವರ ಬಟ್ಟಲು ಕಾಣಿಕೆಯಾಗಿ, ಇದು ದೇವರ ಮಹಾಪೂಜೆಯಾಗಿ, ಆನಂತರ ಅನ್ನ ಸಂತರ್ಪಣೆ. ಸಂಜೆ ನಮ್ಮ ಅಯ್ಯಪ್ಪ ದೇವರ ಬೀದಿ ಮೆರವಣಿಗೆ ವಿಟ್ಲದ ಪೇಟೆಯಲ್ಲಿ ನಡೆಯಲಿದೆ. ಅದರೊಟ್ಟಿಗೆ ನಮಗೆ ತುಂಬ ಸಹಕಾರ ಕೊಟ್ಟಂಥ ಕೆಲವು ಜನಗಳಿದ್ದಾರೆ, ಗೊಂಬೆ ಕುಣಿತದವರು, ಹಾಗೆ ಬಾಕಿ ಸಾರ್ವಜನಿಕರು ತುಂಬ ಅನ್ನ ಸಂತರ್ಪಣೆಗೆ ಎಲ್ಲ ನಮಗೆ ತುಂಬ ಸಹಕಾರ ಕೊಟ್ಟವರು ಕೂಡ ನಮ್ಮ ಜೊತೆ ಇರ್ತಾರೆ. ಇದರ ಚಿಂಗಾರಿ ಮೇಳ ಅಥವಾ ಗೊಂಬೆ ಕುಣಿತ, ಸ್ವಾಮಿಗಳ ಭಜನಾ ಕಾರ್ಯಕ್ರಮ ಇದರ ಜೊತೆ ಸಾಗ್ತದೆ, ಸ್ವಾಮಿ ಮೆರವಣಿಗೆ ಒಟ್ಟಿಗೆ. ಆಮೇಲೆ ದೇವರು ಇಲ್ಲಿ ಬಂದು ಮಂತ್ರಾಕ್ಷತೆಯಾಗಿ ಅವತ್ತಿನ ಜಾತ್ರಾ ಕಾರ್ಯಕ್ರಮ ಮುಗಿತದೆ. ಅವತ್ತೇ ರಾತ್ರಿ 7 ಗಂಟೆಗೆ ಹನುಮಗಿರಿ ಮೇಳದವರಿಂದ ಯಕ್ಷಗಾನ ಸ್ವರ್ಣ ಪಲ್ಲಟ ಅಂತ ಹೇಳುವ ವರ್ಣ ಪಲ್ಲಟ ಅಂತ ಹೇಳುವ ಒಂದು ಯಕ್ಷಗಾನ ಬಯಲಾಟ ಜರಗಲಿದೆ. ಅದಕ್ಕೆ ಕೂಡ ನಮ್ಮ ತುಂಬ ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ. ಅದು ಕೂಡ ನಮ್ಮ ವಿಜೃಂಭಣೆ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ. ಇದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಕಾವಂದರು, ಧರ್ಮಸ್ಥಳದ ಕಾವಂದರು ನಮಗೆ ಈ ದೇವಸ್ಥಾನ ಆಗುವ ಟೈಮಲ್ಲೂ ಅದರ ಮೊದಲು ಕೂಡ ಇಲ್ಲಿಗೆ ಭೇಟಿ ಕೊಟ್ಟದ್ದು ಒಂದು ಇತಿಹಾಸ ನಮ್ಮದು. ಯಾಕಂತ ಹೇಳಿದರೆ ಅಯ್ಯಪ್ಪ ವಿಟ್ಲಕ್ಕೆ ಧರ್ಮಸ್ಥಳದ ಹೆಗಡೆಯವರು ಬಂದದ್ದೇ ವಿಟ್ಲ ಅಯ್ಯಪ್ಪ ದೀಪೋತ್ಸವಕ್ಕೆ. ಅಂದರೆ ಪ್ರಥಮವಾಗಿ ಅವರು ವಿಟ್ಲ ಕ್ಷೇತ್ರಕ್ಕೆ ಬರುವುದಿಲ್ಲ ಅಂತಿತ್ತು, ಏನು ಅವರು ಬಂದು ಆಮೇಲೆ ಸತತವಾಗಿ 3 ಸಲ ನಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಅವರು. ಕಲಿಯುಗದಲ್ಲಿ ಅಧರ್ಮ ತಾಂಡವಾಡ್ತಿರುವಾಗ ಧರ್ಮದ ರಕ್ಷಣೆಗೋಸ್ಕರ ಅವತಾರವೆತ್ತಿದಂಥ ಶ್ರೀ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪ ಸ್ವಾಮಿ. ಶ್ರೀ ಅಯ್ಯಪ್ಪ ಸ್ವಾಮಿಯ ಕ್ಷೇತ್ರ ವಿಟ್ಲದಲ್ಲಿ ಆಗಬೇಕಂತ ಒಂದು ಅಭಿಲಾಷೆ ಇತ್ತು. ಅದರ ಪ್ರಕಾರ ನಮ್ಮ ಹಿರಿಯವರಾದ ಶ್ರೀಯುತ ವೆಂಕಟಕೃಷ್ಣ ಗುರುಸ್ವಾಮಿ, ಹಾಗೆ ಭಟ್ಟು ಯಾನೆ ನಾರಾಯಣ ಗುರುಸ್ವಾಮಿ, ಹಾಗೆ ಶಂಕರ್ ಭಟ್ ಪಡಾರು, ಉವಯ್ಯ, ಹಾಗೆ ನಮ್ಮ ವಾಮನ, ಹಾಗೆ ತುಂಬ ಹಿರಿಯರ ಒಂದು ಶ್ರಮದಿಂದ ಇವತ್ತು ಈ ದೇವಸ್ಥಾನ ಒಂದು ಎದ್ದು ನಿಂತಿದೆ. ಹಾಗೆ ಇಲ್ಲಿಯ ವಿಶೇಷತೆ ಏನಂತ ಹೇಳಿದರೆ, ಯಾವ ಮಹಿಳೆಯರಿಗೂ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡಿ ಹೋಗುವಂಥ ಅವಕಾಶ ಉಂಟು. ಯಾಕಂತ ಹೇಳಿದರೆ ಹೆಚ್ಚಿನ ಮಹಿಳೆಯರು ಅಯ್ಯಪ್ಪ ದೇವಸ್ಥಾನ ಅಂತ ಹೇಳುವಾಗ ಅದರ ಒಳಗೆ ಹೋಗಲಿಕ್ಕೆ ಅನುಮತಿ ಉಂಟಾ ಇಲ್ವಾ ಅಂತೇಳಿ ಕೆಲವು ಹೆಂಗಸರು ಹೆದರುವಂಥ ಪ್ರಸಂಗದಲ್ಲಿ ಇಲ್ಲಿ ವಿಟ್ಲದಲ್ಲಿ ಅಯ್ಯಪ್ಪ ಕ್ಷೇತ್ರದಲ್ಲಿ ಯಾವ ಮಹಿಳೆಯರು ಬಂದು ಆಮೇಸೂತಕ ಇದ್ದವರು ಬಿಟ್ಟು ಯಾವ ಮಹಿಳೆಯರು ಬಂದು ದೇವರ ದರ್ಶನ ಮಾಡಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸುವಂಥ ವ್ಯವಸ್ಥೆ ಈ ಕ್ಷೇತ್ರದಲ್ಲಿದೆ. ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಜಾತ್ರೋತ್ಸವ ಅಂತ ಹೇಳುವಾಗ, ಅಯ್ಯಪ್ಪ ಸ್ವಾಮಿ ಜಾತ್ರೋತ್ಸವ ಅಂತ ಹೇಳುವಾಗ ಮಂದಿರ ಎಲ್ಲ ಕಡೆ ಇದೆ. ಜಾತ್ರೋತ್ಸವ ಅಂತ ಹೇಳುವಾಗ ನಾವು ವಿಟ್ಲದಲ್ಲಿ ಅಂತೇಳಿದ್ರೆ ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ದೇವರ ಮಣಿಕಂಠ ಸ್ವಾಮಿ, ಈ ಹುಲಿಯಲ್ಲಿ ಕೂತ ಮಣಿಕಂಠ ಸ್ವಾಮಿಯ ವಿಗ್ರಹ ಉತ್ಸವ ಮೂರ್ತಿ, ಇಲ್ಲಿ ಉತ್ಸವ ಬಲಿ ಶ್ರೀಶಾಸ್ತ್ರ ನಮ್ಮ ದೇವರ ಪ್ರಧಾನ ದೇವರು. ಹಾಗೆ ಉತ್ಸವ ಮೂರ್ತಿಯಾಗಿ ಮಣಿಕಂಠ ಸ್ವಾಮಿ, ಹುಲಿಯ ಮೇಲೆ ಕೂತಂಥ ಮಣಿಕಂಠ ಸ್ವಾಮಿಯ ಉತ್ಸವ ಮೂರ್ತಿ. ಇದರ ಪ್ರಕಾರ ನಾವು ಇಲ್ಲಿ ನೃತ್ಯ ಬಲಿ, ಆಮೇಲೆ ನಿತ್ಯ ಬಲಿ, ದರ್ಶನ ಬಲಿ ಎಂಬುದು ವಿಶೇಷ ಅಯ್ಯಪ್ಪ ಸ್ವಾಮಿದು. ಈ ದರ್ಶನ ಬಲಿ ಎಂಬುದು 1ನೇ ತಾರೀಕಿನ ಹೊತ್ತು ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ನಡೀಲಿಕ್ಕಿದೆ. ಈ ಉತ್ಸವಗಳೆಂಬುದು ಮಂದಿರದಲ್ಲಿ ವಾರ್ಷಿಕೋತ್ಸವ ನಡೀತದೆ. ಆದರೆ ಜಾತ್ರೋತ್ಸವ ಎಂಬುದು ನಮ್ಮ ವಿಟ್ಲ ಕ್ಷೇತ್ರದಲ್ಲಿ ಈ ಅಯ್ಯಪ್ಪ ಕ್ಷೇತ್ರದಲ್ಲಿ ನಡೆಯುವುದು ತುಂಬ ವಿಶೇಷತೆ. ಇನ್ನೊಂದು ವಿಟ್ಲ ಕ್ಷೇತ್ರದಲ್ಲಿ ವಿಶೇಷತೆ ಏನಂತ ಹೇಳಿದರೆ, ಶ್ರೀ ಕ್ಷೇತ್ರದ ಎದುರಿಗೆ ತಂದೆಯವರಾದಂಥ ಶ್ರೀ ಪರಮೇಶ್ವರ ಶಿವ ಪಂಚಲಿಂಗೇಶ್ವರ ಸ್ವಾಮಿ, ಹಾಗೆ ಒಂದು ಕಡೆಯಲ್ಲಿ ಹರಿಯಾದಂಥ ಪಾಂಡುರಂಗ ವಿಠಲ, ಹಾಗೆ ಇನ್ನೊಂದು ಕಡೆ ಅಯ್ಯಪ್ಪ ಸ್ವಾಮಿಯ ಸಹೋದರನಾದಂಥ ಸುಬ್ರಹ್ಮಣ್ಯ ಅನಂತೇಶ್ವರ ದೇವರು, ಹಾಗೆ ಇನ್ನೊಂದು ಕಡೆ ಭಗವತಿ ಅಮ್ಮ, ಎಲ್ಲ ಕ್ಷೇತ್ರಗಳು ಸೇರಿ ವಿಟ್ಲದಲ್ಲಿ
ಈ ಕ್ಷೇತ್ರಕ್ಕೊಂದು ಬಹಳ ಮುಖ್ಯವಾಗಿದೆ. ಯಾಕಂತ ಹೇಳಿದರೆ ಎಲ್ಲ ದೇವರುಗಳು ಸಂಬಂಧಪಟ್ಟ ದೇವರು ಹರಿಹರ ಹಾಗೆ ಸುಬ್ರಹ್ಮಣ್ಯ ಇದೆಲ್ಲ ಸೇರಿದಂಥ ಒಂದು ಕ್ಷೇತ್ರ ಇದ್ದರೆ ಅದು ನಮ್ಮ ವಿಟ್ಲದಲ್ಲಿ ಈ ಅಯ್ಯಪ್ಪ ಕ್ಷೇತ್ರದಲ್ಲಿ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ನಾವು ಕೊರೋನಾ ಸಮಯದಲ್ಲಿಯೂ ನಾವು ಇಲ್ಲಿ ಸಂಕ್ರಮಣ ಸಮಯದಲ್ಲಿ ಇಲ್ಲಿ ಅನ್ನ ಸಂತರ್ಪಣೆ ನಾವು ನಿಲ್ಲಿಸಲಿಲ್ಲ. ಯಾಕಂತ ಹೇಳಿದರೆ ನಮ್ಮ ಹಿರಿಯ ಗುರುಸ್ವಾಮಿಗಳಾದಂಥ ಶ್ರೀಯುತ ನಾರಾಯಣನೇ ಗುರುಸ್ವಾಮಿ ಅವ್ರದ್ದು ಒಂದು ಆಸೆ ಏನಂತ ಹೇಳಿದರೆ, ಬಂದಂಥ ಭಕ್ತಾದಿಗಳು ಇಲ್ಲಿ ಅನ್ನದಾನ ಇಲ್ಲದೆ ಹೋಗಬಾರ್ದು ಎಂಬ ದೃಷ್ಟಿಯಲ್ಲಿ ಇಲ್ಲಿ ಆ ಅನ್ನದಾನದ ಒಂದು ವ್ಯವಸ್ಥೆ ನಾವು ಕೊರೋನಾ ಸಮಯದಲ್ಲಿ ನಾವು ಕೊಡ್ತೇವೆ. ಹಾಗೆ ಪ್ರತಿ ಸಂಕ್ರಮಣದ ಹೊತ್ತು ಇಲ್ಲಿ 800ರಿಂದ 1000 ಜನ ಪ್ರತಿ ಸಂಕ್ರಮಣದ ಹೊತ್ತು ಬಂದು ಶ್ರೀದೇವರ ದರ್ಶನ ಮಾಡಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾಗಿ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಂದಂಥ ಭಕ್ತರು ಇಲ್ಲಿ ಅವರು ನೆನೆಸಿದಂಥ ಕಾರ್ಯ ಇವತ್ತಿನ ತನಕ ಯಾವುದು ಆಗಲಿಲ್ಲ ಅಂತಲ್ಲ, ಅವರು ನೆನೆಸಿದಂಥ ಎಲ್ಲ ಕಾರ್ಯಗಳು ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೆ ಪರಿವಾರ ದೈವರುಗಳು ನಡೆಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂತೇಳಿದರೆ, ನಮ್ಮದು ಪಡಿಪೂಜೆ, ಭಜನಾ ಸೇವೆ ಮತ್ತು ಪಡಿಪೂಜೆ ಪ್ರತಿ ಶನಿವಾರ ಶ್ರೀದೇವರ ಭಜನಾ ಸೇವೆ ಪಡಿಪೂಜೆ ನಡೀತದೆ. ಇದು ಹೇಗಂತೇಳಿದರೆ, ಇದು ಸಹ ಹರಕೆ ರೂಪದಲ್ಲಿ ನಡೀತದೆ. ಯಾಕಂತೇಳಿ ಹೆಚ್ಚಿನ ಭಕ್ತಾದಿಗಳು ಅವರ ಕಷ್ಟವನ್ನು ಬಂದು ಇಲ್ಲಿ ಪಡಿ ಹತ್ರ ಬಂದು ಗುರುಸ್ವಾಮಿಗಳ ಮುಖಾಂತರ ಪ್ರಾರ್ಥನೆ ಮಾಡುವಾಗ ಅವರು ಮಾಡಿದಂಥ ಪ್ರಾರ್ಥನೆಗೆ ಶ್ರೀದೇವರು ಪ್ರಸನ್ನರಾಗಿ ಅವರು ಮಾಡಿದಂಥ ಪ್ರಾರ್ಥನೆ ಸಹ ಒಲಿದು ಅವರು ಹರಕೆ ರೂಪದಲ್ಲಿ ಈ ಒಂದು ಪಡಿಪೂಜೆ ಮತ್ತು ಭಜನಾ ಸೇವೆ ಮಾಡುವಂಥ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇದೆ. ಇದೆಲ್ಲ ಇಷ್ಟೆಲ್ಲ ನಡಿಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಭಕ್ತಾದಿಗಳ ಸಹಕಾರ. ಯಾಕಂತ ಹೇಳಿದರೆ, ಒಂದು ಸಂಕ್ರಮಣ ಪೂಜೆ ಮಾಡಬೇಕಾದ್ರೆ ಒಂದು ಕಮ್ಮಿಯಲ್ಲೊಂದು 30,000 ವೆಚ್ಚದ ಖರ್ಚುಗಳು. ಇದನ್ನು ಪ್ರತಿಯೊಂದು ಒಬ್ಬೊಬ್ಬ ಭಕ್ತಾದಿ ನನ್ನ ಲೆಕ್ಕದಲ್ಲಿ ಅಂತೇಳಿ ಒಂದೊಂದು ತಿಂಗಳ ಸಂಕ್ರಮಣ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಹಾಗೆ ಪರಿವಾರ ದೇವರುಗಳು ಅವರು ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಿ ಇನ್ನು ಮುಂದೆಗೂ ಶ್ರೀ ಕ್ಷೇತ್ರದಲ್ಲಿ ಇನ್ನಷ್ಟು ಸೇವೆಗಳನ್ನು ಮಾಡುವಂಥ ಅವಕಾಶವನ್ನು ಆ ಭಗವಂತ ಅವರಿಗೆ ನೀಡಬೇಕು. ಹಾಗೆ ನಾವು ಇನ್ನೊಂದು ಭಕ್ತರಲ್ಲಿ ಏನಂತ ಹೇಳಿದರೆ, ಎಲ್ಲ ಭಕ್ತರು ಇಲ್ಲಿ ಯಾವ ಭಕ್ತರಿಗೂ ಜಾತಿ ಭೇದ ಯಾವುದಿಲ್ಲ. ಯಾವ ಭಕ್ತರು ಬಂದು ಭಕ್ತಿಯಲ್ಲಿ ಬಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳಿ ಹೋದರೆ ಖಂಡಿತ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾನೆ. ಹಾಗೆ ಇನ್ನು ಮುಂದೆಗೂ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿಯೂ ಎಲ್ಲ ಊರಿನ ಭಕ್ತಾದಿಗಳು ಎಲ್ಲ ಭಕ್ತರ ಸಹಕಾರ ನಾವು ಯಾಚಿಸುತ್ತಾ, ಈ ಭಕ್ತರ ಸಹಕಾರ ಇದ್ದರೆ ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ಹಾಗೆ ಎಲ್ಲರಿಗೂ ಈ ಜಾತ್ರೋತ್ಸವಕ್ಕೆ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತೇವೆ. ಹಾಗೆ ಶ್ರೀದೇವರ ಜಾತ್ರೆಗೆ ಬಂದು ಶ್ರೀದೇವರ ಗಂಧ ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ. ಕ್ಷೇತ್ರಾಧಿಪತಿಯಾದಂತಹ ಶಾಸ್ತಾರ ದೇವರನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ಈ ಕ್ಷೇತ್ರದಲ್ಲಿ ನಿತ್ಯ ನೈಮಿತ್ತಿಕವಾಗಿ ಬೆಳಗ್ಗಿನ ಪೂಜೆ 7:30ಕ್ಕೆ ಬೆಳಗ್ಗಿನ ಪೂಜೆ ಆಗ್ತದೆ. ಅದೇ ರೀತಿ ಮಧ್ಯಾಹ್ನ ಕಾಲದಲ್ಲಿ 12:30ಕ್ಕೆ ಮಹಾಪೂಜೆ ಮತ್ತು ಸಂಧ್ಯಾಕಾಲದಲ್ಲಿ 7:00ಗೆ ಸಂಧ್ಯಾಕಾಲದ ಪೂಜೆ ಮತ್ತು 7:45ಕ್ಕೆ ಹರಿವರಸನವಾಗಿ ದೇವಸ್ಥಾನವನ್ನು ನಾವು ಗರ್ಭಗುಡಿಯ ಬಾಗಿಲನ್ನು ನಾವು ಹಾಕ್ತೇವೆ. ಹಾಗೆ ಈ ಕ್ಷೇತ್ರದ ಸಾನ್ನಿಧ್ಯದ ಕುರಿತು ಹೇಳುವುದಾದರೆ, ಸಮಸ್ತ ಭಕ್ತ ಜನರಿಗೂ ಇಲ್ಲಿ ಬಂದು ಸಂಕಲ್ಪ ಮಾಡಿಕೊಂಡು ಹೋದಲ್ಲಿ ಅವರಿಗೆಲ್ಲ ಅವರ ಸಂಕಲ್ಪವನ್ನು ಆ ಶಾಸ್ತಾರ ದೇವರು ಈಡೇರಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಅನುಗ್ರಹವನ್ನು ಮಾಡಿದ್ದಾರೆ. ಭಕ್ತಿಯಿಂದ ಯಾವುದನ್ನು ನಾವು ಬೇಡಿದ್ದೇವೋ ಅದನ್ನು ಆ ದೇವರು ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಉದಾಹರಣೆಗಾಗಿ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದವರಿಗೆ ಆರೋಗ್ಯದ ಸಮಸ್ಯೆ ಕುರಿತಾಗಿ ಇಲ್ಲಿ ನಾವು ಅರಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದರೆ ಆ ಆರೋಗ್ಯದ ಸಮಸ್ಯೆಯನ್ನು ಆ ಭಗವಂತ ನಮಗೆ ಆರೋಗ್ಯ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಿದ್ದಾನೆ. ಹಾಗೆ ನೀರಿನ ಸಮಸ್ಯೆ ಇದ್ದಲ್ಲಿ ಆ ನೀರಿನ ಸಮಸ್ಯೆಯನ್ನು ಪರಿಹರಿಸಿಕೊಟ್ಟಿದ್ದಾರೆ. ಹಾಗೆ ವಿದ್ಯಾಭ್ಯಾಸ ಯೋಗವನ್ನು ಕೇಳಿಕೊಂಡು ಬಂದವರಿಗೆ ಆ ವಿದ್ಯಾಭ್ಯಾಸ ಯೋಗವನ್ನು ಆ ಮಕ್ಕಳಿಗೆ ಅನುಗ್ರಹಿಸಿದ್ದಾನೆ. ಹಾಗೆ ದುಶ್ಚಟ ಇದ್ದಂತಹ ವ್ಯಕ್ತಿಗಳಿಗೆ ಆ ದುಶ್ಚಟವನ್ನು ಬಿಡಿಸಬೇಕು ಅಂತ ಹೇಳಿ ಕೇಳಿಕೊಂಡು ಬಂದಂತಹ ಭಕ್ತರಿಗೂ ಅದನ್ನು ಆ ಶಾಸ್ತಾರ ದೇವರು ಅದನ್ನು ಬಿಡಿಸಿಕೊಟ್ಟಂಥ ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಆಗಿದೆ. ಹಾಗೆ ಸಮಸ್ತ ಅದೇ ರೀತಿ ವಿವಾಹಕ್ಕಾಗಿಯೂ ಸಂತಾನ ಭಾಗ್ಯಕ್ಕಾಗಿಯೂ ಆರೈಕೆ ಮಾಡಿಕೊಂಡವರಿಗೆ ಆ ಸಂತಾನ ಭಾಗ್ಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ. ಹಾಗೆ ಸರ್ವ ಇಷ್ಟ ಕಾಮ್ಯಾರ್ಥಗಳನ್ನು ಈಡೇರಿಸುವಂತಹ ಶಾಸ್ತಾರ ದೇವನ ಆ ಸಾನ್ನಿಧ್ಯ ಇಲ್ಲಿ ಆ ಸಾನ್ನಿಧ್ಯ ಅಷ್ಟು ವೃದ್ಧಿಯಾಗಿದೆ. ಹಾಗೆ ಪ್ರತಿ ದಿವಸವೂ ಸಾಧಾರಣ ಒಂದು 100 ಜನರಷ್ಟು ಭಕ್ತ ಜನರು ಪ್ರತಿ ದಿವಸವೂ ಈ ಕ್ಷೇತ್ರಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿಕೊಂಡು ಸೇವಾ ಇತ್ಯಾದಿಗಳನ್ನು ಮಾಡಿಸಿಕೊಂಡು ಹೋಗ್ತಾರೆ. ಹಾಗೆ
ಸರ್ವ ಇಷ್ಟಕಾಮ್ಯರ್ಥಗಳಿಗೂ ಈ ಕ್ಷೇತ್ರ ಪ್ರಸಿದ್ಧಿಯಾಗಿದೆ. ಹಾಗೆ ಅದೇ ರೀತಿ 31ನೇ ತಾರೀಕಿನಂದು ಈ ಕ್ಷೇತ್ರದ ವಾರ್ಷಿಕ ಉತ್ಸವ ನಡೆಯಲಿಕ್ಕಿದೆ. ಹಾಗೆ ಸರ್ವ ಭಕ್ತರಿಗೂ ಈ ಅರ್ಚಕರ ಪರವಾಗಿ ನಾವು ಆಮಂತ್ರಿಸ್ತಾ ಇದ್ದೇವೆ. ಎಲ್ಲ ಸಮಸ್ತ ಭಕ್ತ ಜನರು ಈ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ಜನರು ಬರಬೇಕು ಅಂತೇಳಿ ಆಮಂತ್ರಿಸ್ತಾರೆ. ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಸ್ವಾಮಿ ಶರಣು ಅಯ್ಯಪ್ಪ. ದಕ್ಷಿಣ ಕನ್ನಡದಲ್ಲಿ ಅಯ್ಯಪ್ಪ ದೇವಸ್ಥಾನ ಅಂತ ಇರುವುದು ವಿಟ್ಲದಲ್ಲಿ. ಬಹಳ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ನಡೆಯುತ್ತಾ ಉಂಟು. 3,000 ಜನಕ್ಕೆ ಅನ್ನ ಸಂತರ್ಪಣ ಎಲ್ಲ ಮಾಡಿ ನಾವಿಲ್ಲಿ ಭಾಗಿಗಳಾಗ್ತೇವೆ. ಸ್ವಾಮಿ ಶರಣಯ್ಯ.